ಪ್ರಾಣಿಗಳು ಮತ್ತು ಮನುಷ್ಯಗೆ ಏನು ವ್ಯತ್ಯಾಸ ಇದೆ? ಪ್ರಾಣಿಗಳು ಮತ್ತೆ ಮನುಷ್ಯನಿಗೆ ವ್ಯತ್ಯಾಸ ಏನೂ ಇಲ್ಲ. ಈ ಇಬ್ಬರ ಒಂದು ಬದುಕಿನ ಸ್ಥಿತಿ ಇದೆಯಲ್ಲ, ಅದು ಸೇಮೇ ಇದೆ. ಅಂದ್ರೆ ಅಂದ್ರೆ ಯಾವ ತರ ಅಂದ್ರೆ, ಈಗ ಇದ್ರ ಹಿಂದೆ ಒಂದು ಕತೆ ಇದೆ. ಹಾ ಅದು ಕತೆ ಫಸ್ಟ್ ತಿಳಿಬೇಕಾಗ್ತದೆ. ಅದೇ ಹೇಳಿ. ಆ ಕತೆ ಏನಂದ್ರೆ, ಸೃಷ್ಟಿಕರ್ತ ಇದಾನಲ್ಲ, ಅಂದ್ರೆ ದೇವರು ಸೃಷ್ಟಿ ಮಾಡ್ತಾನ ಒಂದು ನಾಯಿ ಮಾಡಿ, ರಚನೆ ಒಂದು ನಾಯಿಗೆ ರಚನೆ ಮಾಡಿ ಅವನಿಗೆ ಜೀವ ತುಂಬಿ ಹೇಳ್ತಾನೆ, ನೀನಿದೆ ಅಲ್ಲ, ಮನುಷ್ಯರಿಗೆ ಕಾವಲು ಕಾಯ್ಬೇಕು, ಕಾವಲು ಅವರ ಜೊತೆ ನಿಯತ್ತಿನ ಒಂದು ಬದುಕು ನೀನು ಬಾಳ್ಬೇಕಂತ ಹೇಳ್ತಾನೆ. ಮತ್ತೆ ನಿನ್ನ ಒಂದು ಆಯಸ್ಸಿದೆ ಅಲ್ಲ, ಅಂದ್ರೆ ಒಂದು ಬದುಕಿದೆಯಲ್ಲ, ಅದು 25 ವರ್ಷ ಅಂತ ಹೇಳ್ತಾನೆ. ಆವಾಗ ನಾಯಿ ಹೇಳುತ್ತೆ, ದೇವ್ರೆ ಇಲ್ಲ, ನನಗೆ 25 ವರ್ಷ ಬೇಡ, ನಾನು ಒಂದು 12 ವರ್ಷ ಬದುಕ್ತೀನಿ ಭೂಮಿ ಮೇಲೆ. ಅವಾಗ ದೇವರಿದ್ದಾನಲ್ಲ, ಆಯ್ತು ಅಂತ ಒಪ್ಕೊಂತಾನೆ. ಮತ್ತೆ ಅದರ ನಂತರ ಕತ್ತೆ ಇದೆಯಲ್ಲ, ಕತ್ತೆಗೆ ಸೃಷ್ಟಿ ಮಾಡ್ತಾನೆ, ರಚನೆ ಮಾಡಿ ಅವನಿಗೆ ಹೇಳ್ತಾನೆ ಕತ್ತೆಗೆ, ನೀನು ಮನುಷ್ಯರ ಒಂದು ಭಾರ, ಅವರ ಒಂದು ಸಾಮಾನುಗಳನ್ನ ನೀನು ಹೊತ್ತಬೇಕು, ಮತ್ತೆ ನಿನ್ನಲ್ಲಿ ಯಾವುದೇ ತರಹದ ಬುದ್ಧಿ ಇರಲ್ಲ, ಬುದ್ಧಿಹೀನ ಪ್ರಾಣಿಯಾಗಿ ಬದುಕ್ಬೇಕು ನೀನು ಅಂತ ಹೇಳ್ತಾನೆ ಕತ್ತೆಗೆ. ಆಯ್ತು ಅಂತ ಕತ್ತೆ ಹೇಳುತ್ತೆ. ಅವಾಗ ಕತ್ತೆನ ಆಯಸ್ಸಿದೆ ಅಲ್ಲ, ದೇವರು ನಿನಗೆ 40 ವರ್ಷ ಅಂತ ಹೇಳ್ತಾನೆ. ಅವಾಗ ಕತ್ತೆ ಏನ್ ಹೇಳುತ್ತೆ ಅಂದ್ರೆ, ದೇವರೇ ನನಗೆ 40 ವರ್ಷ ಬೇಡ, ನನಗೆ 20 ವರ್ಷ ಸಾಕು, ಭೂಮಿ ಮೇಲೆ ಬದುಕಕ್ಕೆ 20 ವರ್ಷ ಸಾಕು ಅಂತ ಹೇಳುತ್ತೆ. ಆ ದೇವರು ಆಗ್ಲಿ ಅಂತ ಹೇಳುತ್ತೆ. ಮತ್ತೆ ಅದರ ನಂತರ ಕೋತಿ ಇದೆಯಲ್ಲ, ಕೋತಿಗೆ ಸೃಷ್ಟಿ ಮಾಡಿ ರಚನೆ ಮಾಡಿ ಜೀವ ತುಂಬಿದ ನಂತರ ಕೋತಿಗೆ ಹೇಳ್ತಾನೆ ದೇವರು, ನೀನಿದೆಯಲ್ಲ ಮನುಷ್ಯರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ನೀನು ಯಾವ ರೀತಿ ಅಂದ್ರೆ, ಈಗ ಕೋತಿ ಚೇಷ್ಟೆ ಮಾಡುತ್ತಲ್ಲ, ಕೋತಿ ಚೇಷ್ಟೆ ಅಂತಾರಲ್ಲ, ಈಗ ಮರದ ಮೇಲೆ ಮರದ ಹಾರುತ್ತೆ, ಅದೆಲ್ಲ ಎಂಟರ್ಟೈನ್ಮೆಂಟ್ ಮಾಡುತ್ತಲ್ಲ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಪಲ್ಟಿ ಹೊಡೆದು ಜನರಿಗೆಲ್ಲ ನಚ್ತಾರೆ. ಆ ತರ ಒಂದ್ ಮರದಿಂದ ಬೇರೆ ಮರಕ್ಕೆ ಹೆಂಗ್ ಹಾರುತ್ತೋ ಅದೇ ತರ ನೀನು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾನೆ ದೇವರು. ಆ ಕೋತಿ ಆಯ್ತು ದೇವ್ರು ಅಂತ ಹೇಳ್ತಾನೆ, ನಿನಗಿದೆ ಅಲ್ಲ 20 ವರ್ಷ ಆಯಸ್ಸು ಅಂತ ಹೇಳಿದಾಗ ಆ ಕೋತಿ ಹೇಳುತ್ತೆ, ದೇವ್ರೆ ಬೇಡ, ನನಗೆ 20 ವರ್ಷ ಬೇಡ, ನನಗೆ 10 ವರ್ಷ ಸಾಕು. ಆಯ್ತು ಅಂತ ದೇವ್ರು ಒಪ್ಕೊಂತಾನೆ. ಮತ್ತೆ ನೆಕ್ಸ್ಟ್ ಏನಿದೆಯಲ್ಲ, ಮನುಷ್ಯನಿಗೆ ಸೃಷ್ಟಿ ಮಾಡ್ತಾನೆ, ಅವನಿಗೆ ಜೀವ ತುಂಬಿದ ನಂತರ ದೇವ್ರು ಹೇಳ್ತಾನೆ, ನೀನು ಭೂಮಿಯ ಮೇಲೆ ಅತಿ ಬುದ್ಧಿವಂತ ಒಂದು ಬುದ್ಧಿಜೀವಿ, ನಿನ್ನಷ್ಟು ಬುದ್ಧಿ ಯಾರಿಗಿಲ್ಲ, ನಿನ್ನ ಒಂದು ಬದುಕಕ್ಕೋಸ್ಕರ ನೀನು ದುಡಿದು ತಿನ್ಬೇಕು ಭೂಮಿ ಮೇಲೆ, ನಿನ್ನ ಒಂದು ಆಯಸ್ಸಿದೆ ಅಲ್ಲ 20 ವರ್ಷ ಅಂತ ಹೇಳ್ತಾನೆ ದೇವರು ಮನುಷ್ಯನಿಗೆ. 20 ವರ್ಷ ಆಯಸ್ಸು. ಆದ್ರೆ ಮನುಷ್ಯ ಏನ್ ಮಾಡ್ತಾನಂದ್ರೆ, ದೇವ್ರೆ ನನ್ಗೆ 20 ವರ್ಷ ಬೇಡ, ಆ ಪ್ರಾಣಿಗಳಲ್ಲಿ ಬೇಡ ಅಂತ ಆಯಸ್ಸಿದೆಯಲ್ಲ ಅದೆಲ್ಲ ನನಗ್ ಬೇಕು ಅಂತ ಹೇಳ್ತಾನೆ. ಈಗ ಯಾವ ತರ ಅಂದ್ರೆ, ಒಂದು ನಾಯಿಯ 8-10 ವರ್ಷ, ಮತ್ತೆ ಕತ್ತೆ 20 ವರ್ಷ, ಮಂಗನ 10 ವರ್ಷ, ಎಲ್ಲವೂ ಇವನು ತಗೊಂತಾನೆ. ಮನುಷ್ಯ ನೋಡಿ ಎಷ್ಟು ಇದೆ ಆಸೆ. ಇದಕ್ಕೆ ಪ್ರಾಣಿಗೂ ಮತ್ತೆ ಮನುಷ್ಯಗೆ ಏನ್ ಸಂಬಂಧ ಇದೆ ಅಂದ್ರೆ ವ್ಯತ್ಯಾಸ ಏನಿದೆ ಅಂತ, ಜೀವನ ವ್ಯತ್ಯಾಸ ಅದೇ ನಾನು ಹೇಳ್ತಾ ಇದ್ದಿದ್ದು. ಯಾವ ರೀತಿ ಅಂದ್ರೆ, ಮನುಷ್ಯನ 20 ವರ್ಷ ದೇವರು ಕೊಟ್ಟಿದ್ದು, ಆ 20 ವರ್ಷ ಮನುಷ್ಯನಾಗಿ ಬದುಕ್ತಾನೆ. ಉಳಿದಿದ 20 ವರ್ಷ ಇದೆಯಲ್ಲ, ಈಗ ಕತ್ತೆಯ 20 ವರ್ಷ ಇದೆಯಲ್ಲ, ಅದೇ ತರ ಕತ್ತೆಯ ತರ ದುಡಿತಾನೆ, ತನ್ನ ಮಕ್ಕಳಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ ಒಂದು 20 ವರ್ಷ ಕತ್ತೆ ತರ ದುಡಿತಾನೆ. ಮತ್ತೆ ಉಳಿದಿದ್ದ ಒಂದು 12 ವರ್ಷ ನಾಯಿ 12 ವರ್ಷ ಉಳಿದಿರ್ತಲ್ಲ, ಆ ಒಂದು 12 ವರ್ಷ ತನ್ನ ಮಕ್ಕಳಿಗೆ, ದೊಡ್ಡವರಾಗಿರ್ತಕ್ಕ ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೋಸ್ಕರ ಕಾವಲು ತರ ಕಾಯ್ತಾನೆ ಮನೆಯಲ್ಲಿ. ಕಾವಲು ಅಂದ್ರೆ ಮನೆ ಕಾಯ್ತಾನೆ ಕುತ್ಕೊಂಡು. ಮತ್ತೆ ಒಂದು 10 ವರ್ಷ ಇದೆಯಲ್ಲ, ಮರ, ಈಗ ಕೋತಿ ಇದೆಯಲ್ಲ, ಯಾವ ತರ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಜಂಪ್ ಮಾಡುತ್ತೋ, ಹಾರುತ್ತೋ, ಅದೇ ತರ ಉಳಿದಿದ್ದ 10 ವರ್ಷ ಇದೆಯಲ್ಲ, ಆತ ತನ್ನ ಮಗ ಇರ್ತಾನಲ್ಲ, ಆ ಮನೆಯಿಂದ ಬೇರೆ ಇನ್ನೊಂದ್ ಮನೆಗೆ ಜಂಪ್ ಮಾಡ್ತಾನೆ.
ಅಂದ್ರೆ ಸ್ವಲ್ಪ ದಿವಸ ಆ ಮನೆಯಲ್ಲಿ ಸ್ವಲ್ಪ ದಿವಸ ಈ ಮನೆಯಲ್ಲಿ. ಹ್ಮ್ ಈಗ ಯಾಕಂದ್ರೆ ಮಕ್ಕಳು ಇಟ್ಕೊಳಲ್ಲ, ಹೌದು. ಸ್ವಲ್ಪ ದಿವಸ ಅಲ್ಲಿ ಸ್ವಲ್ಪ ದಿವಸ ಆ ತರ. ಅವನ ಒಂದು 10 ವರ್ಷ ವಯಸ್ಸಾದ್ಮೇಲೆ ಹಾ. 10 ವರ್ಷ ಇದೆ ಅಲ್ಲ, ಈ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಇರ್ತಾನೆ, ಇನ್ನೊಂದು ಮನೆಯಲ್ಲಿ ಸ್ವಲ್ಪ ದಿವಸ ಇರ್ತಾನೆ. ಹ್ಮ್ ಆ ತರ ಇವನ ಒಂದು ಬದುಕಿದೆಲ್ಲ ಪ್ರಾಣಿ ತರಾನೇ ಇರುತ್ತೆ. ಮನುಷ್ಯನ ಒಂದು ಬದುಕು ಪ್ರಾಣಿ ತರ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಪ್ರಾಣಿ ತರಾನೇ ಅವನು ಬದುಕ್ತಾನೆ. ಹ್ಮ್ ಆದ್ರೆ ಇದು ನಮಗೆ ಗೊತ್ತಾಗಲ್ಲ. ಇವತ್ತಿನ ಒಂದು ಮೋರಲ್ ಒಂದು ಮಾತುಕತೆ ಇದೇನೆ. ಸ್ನೇಹಿತರೆ, ನಮ್ಮ ಈ ಒಂದು ಪಾಡ್ಕಾಸ್ಟ್ ನಿಮ್ಗೆ ಹೇಗೆ ಅನ್ಸಿದೆ ಅಂತ ಕಮೆಂಟ್ ಮಾಡಿ. ಅಲ್ಲ, ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ಸ್ ಮಾಡಿ. ಓಕೆ, ನಿಮ್ಗೂ ಇದೇ ತರ ಒಂದು ವಿಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ. ಓಕೆ, ನಮಸ್ಕಾರ.